ಕಿಚನ್ನಲ್ಲಿ ನಾವು ಗಂಟೆಗಟ್ಟಲೆ ಮಾಡುವಂತಹ ಕೆಲಸವನ್ನು ಸುಲಭ ಮಾಡ್ಕೊಳ್ಳೋದ್ರ ಜೊತೆಗೆ ಸಮಯದ ಉಳಿತಾಯ ಮತ್ತು ಹಣದ ಉಳಿತಾಯವನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬನ್ನಿ ಗೈಸ್, ನಿಮಗಾಗಿ ಕೆಲವೊಂದು ಸೂಪರ್ ಡೂಪರ್ ಟಿಪ್ಸ್ಗಳನ್ನು ತಂದಿದ್ದೀನಿ. ಬನ್ನಿ ಯಾವುದು ಅಂತ ಹೇಳಿ ನೋಡ್ತಾ ಹೋಗೋಣ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಬನ್ನಿ ವಿಡಿಯೋವನ್ನು ಶುರು ಮಾಡ್ತಾ ಹೋಗೋಣ. ವಾಟರ್ ಬಾಟಲ್ ಇತ್ತು ಅಂತ ಹೇಳಿದರೆ ಪಾತ್ರೆ ಸ್ಟ್ಯಾಂಡಿನ ಅವಶ್ಯಕತೆನೇ ಇಲ್ಲ, ನಂಬ್ತೀರಾ? ನಂಬಲೇಬೇಕು. ಬನ್ನಿ ಏನು ಅದರ ಉಪಯೋಗ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ತಾ ಹೋಗೋಣ. ನಾನಿಲ್ಲಿ ಒಂದು ಚಿಕ್ಕದಾದ ಒಂದು ಬಾಟಲನ್ನು ತೆಗೆದುಕೊಂಡಿದ್ದೀನಿ. ವಿಡಿಯೋದಲ್ಲಿ ತೋರಿಸ್ತಾ ಇರೋ ಹಾಗೆಯೇ ಕಟ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಹತ್ರ ಏನಾದರೂ ದೊಡ್ಡ ಬಾಟ್ಲ್ ಇದೆ ಅಂತ ಹೇಳಿದರೆ ನೀವು ಅದನ್ನ ಯೂಸ್ ಮಾಡ್ಬೋದು. ನಿಮ್ಮ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಬಾಟಲ್ನ ಬೇಕಿದ್ರೆ ನೀವು ಯೂಸ್ ಮಾಡ್ಕೊಳ್ಬಹುದು. ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋ ಹಾಗೆಯೇ ಮೇಲಿನ ಭಾಗವನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ್ಮೇಲೆ ಒಂದು ಸೈಡು ಮೇಲಿಂದ ಕಟ್ ಮಾಡ್ಕೊಳ್ತಾ ಬನ್ನಿ, ಕೆಳಭಾಗದವರೆಗೂ ಕಟ್ ಮಾಡಿ. ಪೂರ್ತಿ ಕಟ್ ಮಾಡಿ ನೀವು ಅದನ್ನ ಪೀಸ್ ಮಾಡೋದು ಬೇಡ. ಎಡ್ಜ್ ಏನಿರುತ್ತೆ, ಎಂಡಿಂಗ್ ಏನಿದೆ, ಸೊ ಅಲ್ಲಿವರೆಗೂ ನೀವು ಕಟ್ ಮಾಡಿಕೊಂಡ್ರೆ ಸಾಕು. ಅದಾದಮೇಲೆ ಮನೆಯಲ್ಲಿರುವಂತಹ ಪಿಂಗಾಣಿ ಗ್ಲಾಸ್ಗಳೆಲ್ಲ ಇರ್ತವೆ ನೋಡಿ, ಅಥವಾ ಗಾಜಿನ ಗ್ಲಾಸ್ಗಳೇನಾದರೂ ಆಗಿರಬಹುದು. ಅವುಗಳನ್ನು ಈ ರೀತಿ ಒಂದೊಂದಾಗಿ ನೀವು ಇಟ್ಕೊಳ್ತಾ ಬನ್ನಿ. ಯಾಕೆ ಅಂತ ಹೇಳಿದರೆ ಸ್ಲ್ಯಾಬಲ್ಲಿರ್ಬೋದು ಅಥವಾ ಪಾತ್ರೆ ಸ್ಟ್ಯಾಂಡ್ಗಳೇನಾದರೂ ನೀವು ಇದನ್ನು ಜೋಡಿಸಿ ಇಟ್ಟಿದೆ ಅಂತ ಹೇಳಿದರೆ ಅಕಸ್ಮಾತಾಗಿ ಕೈ ತಗುಲಿ ಏನಾದರೆ ಬಿದ್ದು ಒಡೆದೋಗ್ಬಿಡುತ್ತೆ. ಸೊ ಹಾಗೆ ಆಗಬಾರ್ದು ಅಂತ ಹೇಳಿದರೆ ನೀವು ಈ ರೀತಿ ದೊಡ್ಡ ದೊಡ್ಡ ಬಾಟಲ್ ಆದರೆ ತುಂಬ ಹಿಡಿಯುತ್ತೆ. 1 2 3 ಎಷ್ಟು ಬೇಕಷ್ಟು ನೀವು ತೊಗೊಂಡು ಕಡಿಮೆ ಸ್ಪೇಸಸಲ್ಲಿ ನೀವು ಇದು ಒಂದ್ರ ಮೇಲೆ ಒಂದು ಜೋಡಿಸ್ಕೊಂಡು ಈ ರೀತಿ ಮೇಲೆ ಏನು ನೀವು ಕಟ್ ಮಾಡ್ಕೊಂಡಿರೋ ಪೀಸ್ ಇತ್ತು ಅದನ್ನು ಅಲ್ಲಿ ಜಾಯಿಂಟ್ ಮಾಡಿ ನೀವು ಒಂದು ಕಡೆ ಸ್ಲ್ಯಾಬ್ ಮೂಲೆಯಲ್ಲಿ ಅಥವಾ ಅಡುಗೆ ಮನೆ ಏನಾದರೂ ಸ್ಲ್ಯಾಬ್ ಏನಾದರೂ ಹಾಕಿದ್ದೀರಿ ಅಂತ ಹೇಳಿದರೆ ಅಥವಾ ಯಾವುದಾದ್ರೂ ಒಂದು ಗೋಡೆ ಮೂಲೆಯಲ್ಲಿ ಏನಾದರೂ ನೀವು ಇದನ್ನ ಇಟ್ಕೊಳ್ಬೋದು ಈಸಿಯಾಗಿ. ಬೇಕು ಅಂದಾಗಲೂ ಕೂಡ ನೀವು ಇದನ್ನ ಈಸಿಯಾಗಿ ತೊಗೊಳ್ಬೋದು. ಇದನ್ನೇನು ಕೈಯಿಂದ ಬಿದ್ದು ಜಾರಿ ಒಡೆದೋಗುತ್ತೆ ಅನ್ನೋ ಅವಶ್ಯಕತೆಯೇ ಇಲ್ಲ. ಮಕ್ಕಳು ಕೂಡ ಇದನ್ನು ಈಸಿಯಾಗಿ ಇದನ್ನ ಕ್ಯಾರಿ ಮಾಡ್ಬೋದು. ಇನ್ನು ಕೆಲವ್ರ ಮನೇಲಿ ಅಡುಗೆ ಮನೆ ಚಿಕ್ಕದು, ನಮಗೆ ಪಾತ್ರೆ ಸ್ಟ್ಯಾಂಡೆಲ್ಲ ಹೊಡೆಯೋಕ್ಕಾಗಲ್ಲ ಅಂತ ಹೇಳಿದರೆ ಇದನ್ನು ಬೇಕೇ ನೀವು ಈ ರೀತಿ ಈಸಿಯಾಗಿ ಮಾಡಿಕೊಂಡು ನೀವು ಏನು ಕಿಚನಲ್ಲಿ ಸ್ಲ್ಯಾಬ್ ಇಟ್ಕೊಂಡಿರ್ತೀರಲ್ವ ಆ ಸ್ಲ್ಯಾಬಿನ ಮೂಲೆಯಲ್ಲೇ ನೀವು ಇಟ್ಕೊಂಡು ಈಸಿಯಾಗಿ ಇದನ್ನು ನೀವು ಬಳಸ್ಕೊಳ್ಬಹುದು. ಈ ಬ್ಯಾಗ್ಗಳ ಜಿಪ್ಗಳು ತುಂಬ ಟೈಟ್ ಇದ್ದಾಗ ನಾವು ಅದನ್ನು ಗಟ್ಟಿಯಾಗಿ ಎಳೆದಾಗ ಕಿತ್ತೋಗ್ಬಿಡುತ್ತೆ, ಮುಂದೆ ಮೂವ್ ಆಗ್ತಾ ಇಲ್ಲ ಅಂತ ಹೇಳಿದರೆ. ಅದು ತುಂಬ ಈಸಿಯಾಗಿ ಮುಂದೆ ಮೂವ್ ಆಗಬೇಕು ಅಂತ ಹೇಳಿದರೆ ಮನೆಯಲ್ಲಿರುವಂತಹ ವ್ಯಾಕ್ಸ್ ಕ್ಯಾಂಡಲ್ ಯಾವುದಾದ್ರೂ ಆಗಿರ್ಬೋದು, ಕ್ಯಾಂಡಲನ್ನು ತೆಗೆದುಕೊಂಡು ಅದ್ರ ಮೇಲೆ ಜಸ್ಟ್ ಲೈಟಾಗಿ ಸ್ವಲ್ಪ ರಬ್ ಮಾಡಿದ ಮೇಲೆ ನೀವು ಜಿಪ್ಗಳನ್ನು ಎಳೆಯೋದ್ರಿಂದ ಅದು ಈಸಿಯಾಗಿ ಮೂವ್ ಆಗುತ್ತೆ. ಸೊ ಯಾವುದೇ ಒಂದು ಶ್ರಮ ಇಲ್ಲದೆ ನೀವು ಅದನ್ನು ಈಸಿಯಾಗಿ ಮೂವ್ ಮಾಡ್ಬೋದು. ಇದನ್ನು ನೀವು ಬ್ಯಾಗ್ಗಳಿರಬಹುದು, ಪರ್ಸ್ ಇರಬಹುದು, ಜರ್ಕಿನ್ಗಳಿರ್ಬೋದು, ಕೋಟ್, ಈ ಜಿಪ್ಪಿಗೆ ಸಂಬಂಧಪಟ್ಟಂತಹ ಯಾವುದೇ ವಸ್ತುಗಳಿದ್ರೂ ಸಹ ನೀವು ಅದಕ್ಕೆ ವ್ಯಾಕ್ಸ್ ಕ್ಯಾಂಡಲನ್ನು ಅಪ್ಲೈ ಮಾಡಿ ಜಿಪ್ಪನ್ನು ಎಳೆಯೋದ್ರಿಂದ ಈಸಿಯಾಗಿ ನೀವು ಜಿಪ್ಪನ್ನು ಲಾಕ್ ಮಾಡಬಹುದು. ಅಕಸ್ಮಾತಾಗಿ ಬಟ್ಟೆಗಳ ಮೇಲೆ ಏನಾದರೂ ಚ್ವಿಂಗಮ್ ಆಯಿತು ಅಂತ ಹೇಳಿದರೆ ನೀವು ಮನೆಯಲ್ಲಿ ಈಸಿಯಾಗಿ ಅದನ್ನ ರಿಮೂವ್ ಮಾಡ್ಕೊಳ್ಬಹುದು. ಹೇಗೆ ಅಂತ ಹೇಳಿದರೆ ಮನೆಯಲ್ಲಿ ಐಸ್ ಕ್ಯೂಬ್ ಏನಾದರೂ ಇತ್ತು ಅಂತ ಹೇಳಿದರೆ ಆ ಚ್ವಿಂಗಮ್ ಆಗಿರುವಂತಹ ಜಾಗದಲ್ಲಿ ಇಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಡ್ರೈ ಆದಮೇಲೆ ನೀವು ಅದು ಈಸಿಯಾಗಿ ರಿಮೂವ್ ಮಾಡ್ಬೋದು. ಸೊ ಯಾವುದೇ ರೀತಿಯಾಗಿ ಅಲ್ಲಿ ಅಂಟೋದು ಇಲ್ಲ. ಕಂಪ್ಲೀಟಾಗಿ ಏನು ಚ್ವಿಂಗಮಲ್ಲಿ ಅಂಟಿತ್ತು ಅದಷ್ಟು ನಿಮಗೆ ಕಂಪ್ಲೀಟಾಗಿ ಬರುತ್ತೆ. ನೀವು ಈಸಿಯಾಗಿ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ. ನೀವು ಬಳಸುವಂತಹ ಪಾತ್ರೆಗಿಂತ ಸ್ಪೂನ್ ಏನಾದರೂ ಚಿಕ್ಕದಾಗಿದ್ರೆ ಅಂತ ಹೇಳಿದರೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಪಾತ್ರೆಯಲ್ಲಿ ನೀರನ್ನು ಇಟ್ಟು ಸುಮ್ಮನೆ ಡೆಮೋ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಬಿಟ್ಟರೆ ಸ್ಪೂನು ಒಳಗಡೆ ಹೋಗ್ತಾ ಇದೆ. ಸೊ ಈ ರೀತಿ ಆಗಬಾರ್ದು ಅಂತ ಹೇಳಿದರೆ ಒಂದು ಬಳೆಯನ್ನು ತೆಗೆದುಕೊಂಡು ಸ್ಪೂನ್ ಆದರೂ ಒಂದು ಎಡ್ಜನ್ನು ಒಳಗಡೆ ಹಾಕ್ಕೊಂಡು ಒಂದು ಸುತ್ತನ್ನು ತಿರುಗಿ ಹಾಕ್ಕೊಂಡು ನೆಕ್ಸ್ಟ್ ಇನ್ನೊಂದು ಸಲ ತಿರುವಾಕೊಳ್ಳುವಾಗ ಬಳೆಯನ್ನು ಸೇರಿಸಿ ತಿರುವಾಕೊಂಡು ನೆಕ್ಸ್ಟ್ ನೀವು ಈ ರೀತಿ ಇಡೋದ್ರಿಂದ ಸ್ಪೂನು ಪಾತ್ರೆ ಒಳಗಡೆ ಬಿದ್ದೋಗಲ್ಲ. ನೀವು ಇದನ್ನು ಬಿಸಿ ಪಾತ್ರೆ ಇರ್ಬೋದು, ಹಾಲು, ಮೊಸರು, ಟೀ, ಎಣ್ಣೆ ಯಾವುದಕ್ಕಾದ್ರೂ ಬೇಕೇ ನೀವು ಇದನ್ನು ಟ್ರೈ ಮಾಡ್ಬೋದು. ನೀವು ಬಳಸುವಂತಹ ಪೇಸ್ಟ್ ಅಥವಾ ಕ್ರೀಮ್ ಏನಾದರೂ ಖಾಲಿಯಾಗಿತ್ತು ಅಂತ ಹೇಳಿದರೆ ಅದನ್ನು ಎಸೆಯೋಕ್ಕೆ ಹೋಗಬೇಡಿ. ಸೊ ಕಂಪ್ಲೀಟಾಗಿ ಅದರಲ್ಲಿ ಒಂದು ಸ್ವಲ್ಪ ವೇಸ್ಟ್ ಆಗದ ರೀತಿ ಯೂಸ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಅದು ಕಂಪ್ಲೀಟಾಗಿ ಒಂದು ಕ್ರೀಮ್ ಖಾಲಿ ಆಗಿದೆ. ಸೊ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ, ಒಂದು ಪೆನ್ ಅಥವಾ ಪೆನ್ಸಿಲ್ ಏನಾದರೂ ತೆಗೆದುಕೊಳ್ಳಿ. ಸೊ ಎಡ್ಜ್ ಏನಿದೆ ಅಲ್ಲಿಂದ ನೀವು ಈ ರೀತಿ ಸುತ್ಕೊಳ್ತಾ ಬರಬೇಕು. ಕಂಪ್ಲೀಟಾಗಿ ಸುತ್ತಿದ ಮೇಲೆ ನಿಮಗೆ ಕ್ಯಾಪನ್ನು ಓಪನ್ ಮಾಡಿದ ಮೇಲೆ ಅದರಲ್ಲಿರುವಂತಹ ಕ್ರೀಮು ಆಚೆ ಬರುತ್ತೆ. ನೀವು ಇದನ್ನು ಯೂಸ್ ಮಾಡ್ಕೊಳ್ಬಹುದು. ಒಂದು ಬಾಟ್ಲನ್ನು ತೆಗೆದುಕೊಂಡು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಕೆಳಭಾಗಕ್ಕೆ ಸ್ವಲ್ಪ ಜಾಸ್ತಿಯನ್ನು ಬಿಟ್ಕೊಂಡು ಮೇಲ್ಭಾಗ ಏನು ಕ್ಯಾಪ್ ಕ್ಲೋಸ್ ಮಾಡ್ತಿರಲ್ಲ ಆ ಕ್ಯಾಪಿನ ಮೇಲ್ಭಾಗವನ್ನು ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ್ಮೇಲೆ ಇದನ್ನು ನೀವು ಇನ್ನೊಂದು ಬಾಟ್ಲಲ್ಲಿ ಅಥವಾ ಕ್ಯಾನ್ಗಳಲ್ಲಿ ಇಟ್ಕೊಂಡು ನೀವು ಇದನ್ನು ಎಣ್ಣೆ, ನೀರು, ಹಾಲು ಏನನ್ನಾದರೂ ಬಸಿಬೇಕು ಅಂತ ಹೇಳಿದರೆ ನೀವು ಈ ರೀತಿ ಇಟ್ಕೊಂಡು ಬಸಿಯೋದ್ರಿಂದ ಅಲ್ಲಿ ಒಂಚೂರು ವೇಸ್ಟ್ ಆಗಲ್ಲ. ಈಸಿಯಾಗಿ ನೀವು ಇದರಲ್ಲಿ ಕೆಲಸವನ್ನು ಮಾಡ್ಕೊಳ್ಬಹುದು.
ಗೈಸ್ ವಿಡಿಯೋ ಇಷ್ಟ ಆಗಿದ್ರಂತೂ ಪ್ಲೀಸ್ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಮುಂದಿನ ಒಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ನಮಸ್ಕಾರ.